ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಕರ್ನಾಟಕ ಪೊಲೀಸ್ ಅಂದ್ರೆ ಶಿಸ್ತು, ಕರ್ನಾಟಕ ಪೊಲೀಸ್ ಅಂದ್ರೆ ತಾಕತ್ತು, ಕರ್ನಾಟಕ ಪೊಲೀಸ್ ಅಂದ್ರೆ ನ್ಯಾಯ. ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಹೊಸ ಚರಿತ್ರೆ ಸೃಷ್ಟಿಸಿದೆ. ಜೈಲು ನಿರ್ವಹಣೆ, ನ್ಯಾಯದಾನದಲ್ಲಿ ದೇಶಕ್ಕೆ ಕರ್ನಾಟಕ ಪೊಲೀಸ್ ಇಲಾಖೆ ನಂಬರ್ 1 ಸ್ಥಾನದಲ್ಲಿದೆ. ಇದಕ್ಕೆ ಕಾರಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕರ್ನಾಟಕ ಪೊಲೀಸರಿಗೆ ಫ್ರೀ ಹ್ಯಾಂಡ್ ನೀಡೋದ್ರ ಜೊತೆಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇರೋ ಗೃಹ ಸಚಿವರ ನಡೆಯಿಂದ ಕರ್ನಾಟಕಕ್ಕೆ ಮೊದಲ ಸ್ಥಾನ ಸಿಕ್ಕಿದೆ. ಆ ಕುರಿತ ಒಂದು ಸ್ಟೋರಿ ಎಲ್ಲಿದೆ ನೋಡಿ. ಕರ್ನಾಟಕ ಪೊಲೀಸ್ಗೆ ಗೃಹ ಸಚಿವರೇ ದೈತ್ಯ ಶಕ್ತಿ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ನೀಡಿದ ಪರಮೇಶ್ವರ್. ಪವರ್ಫುಲ್ ಮ್ಯಾನ್ ಕಮ್ಸ್ ಫ್ರಾಮ್ ಪವರ್ಫುಲ್ ಪ್ಲೇಸಸ್. ಈ ಡೈಲಾಗ್ಗೆ ಸೂಟಬಲ್ ಪರ್ಸನ್ ಅಂದ್ರೆ ಗೃಹ ಸಚಿವರು. ರಾಜ್ಯದ ಇತಿಹಾಸದಲ್ಲಿ 3 ಬಾರಿ ಗೃಹ ಸಚಿವರಾದ ಏಕೈಕ ನಾಯಕ ಅಂದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್. ಇವರಿಗೆ ಗೃಹ ಸಚಿವ ಖಾತೆ ಸಿಕ್ಕಿದ್ರೆ ಸ್ವಪಕ್ಷದವರು ಮಾತ್ರವಲ್ಲ, ವಿರೋಧ ಪಕ್ಷದವರು ಕೂಡ ಶುಭಾಶಯ ತಿಳಿಸ್ತಾರೆ. ಪೊಲೀಸ್ ಇಲಾಖೆಗಂತೂ ಮತ್ತಷ್ಟು ಶಕ್ತಿ ಬಂದಂತಾಗುತ್ತೆ. ಯಾಕಂದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆ ಮೇಲಿಟ್ಟಿರುವ ನಂಬಿಕೆ ಹಾಗೂ ಅವರು ನಿರ್ವಹಿಸುವ ರೀತಿ ನಿಜಕ್ಕೂ ಮೆಚ್ಚುವಂತದ್ದು. ತಪ್ಪು ಮಾಡಿದವರು ಯಾರೇ ಆಗಲಿ, ಪವರ್ಫುಲ್ ವ್ಯಕ್ತಿನೇ ಆಗಿರಲಿ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಇದು ಗೃಹ ಸಚಿವ ಪರಮೇಶ್ವರ್ ಅವರ ಪಾಲಿಸಿ. ಇದನ್ನೇ ಪಾಲಿಸಿ ಅಂತ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಆಗಾಗ ಉನ್ನತ ಮಟ್ಟದಲ್ಲಿ ಸಭೆ ನಡೆಸಿ ಮಾಹಿತಿಗಳನ್ನ ಪಡೆದುಕೊಳ್ತಾರೆ. ಇಲಾಖೆಗೆ ಏನು ಬೇಕು ಅದನ್ನ ಇಮಿಡಿಯೇಟ್ಲಿ ಒದಗಿಸ್ತಾರೆ. ಈ ಕಾರಣದಿಂದಲೇ ಕರ್ನಾಟಕ ಪೊಲೀಸ್ ಇಲಾಖೆ ದೇಶದಲ್ಲಿ ನಂಬರ್ 1 ಸ್ಥಾನಕ್ಕೇರಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಇಂಥದೊಂದು ಸಾಧನೆ ಮಾಡೋಕೆ ಕಾರಣಕರ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮೈ ಮೇಲೆ ಖಾಕಿ, ಕೈಯಲ್ಲಿ ಲಾಠಿ, ನ್ಯಾಯ ನೀತಿ ಧರ್ಮದ ಪ್ರತೀಕವೇ ಕರ್ನಾಟಕ ಪೊಲೀಸ್. ಸತ್ಯಮೇವ ಜಯತೆ. ಕರ್ನಾಟಕ ಪೊಲೀಸ್ ಅಂದ್ರೆ ಶಿಸ್ತು, ತಾಕತ್ತು. ದೇಶಕ್ಕೆ ಕರ್ನಾಟಕ ಪೊಲೀಸ್ ನಂಬರ್ 1. ಜೈಲು ನಿರ್ವಹಣೆ, ನ್ಯಾಯದಾನದಲ್ಲಿ ಅಗ್ರಸ್ಥಾನ. ನಿಜಕ್ಕೂ ಹೆಮ್ಮೆ ಪಡುವ ವಿಷಯ. ಕರ್ನಾಟಕ ಪೊಲೀಸ್ ಇಲಾಖೆ ಮಾತ್ರವಲ್ಲ, ಇಡೀ ಕನ್ನಡಿಗರು ಕೂಡ ಸಂಭ್ರಮ ಪಡುವಂತ ವಿಚಾರ. ಯಾಕಂದ್ರೆ ಕರ್ನಾಟಕ ಪೊಲೀಸ್ ಹೊಸ ಚರಿತ್ರೆ ಸೃಷ್ಟಿಸಿದೆ. ಇಡೀ ದೇಶದಲ್ಲೇ ಕರ್ನಾಟಕ ಪೊಲೀಸ್ಗೆ ನಂಬರ್ 1 ಸ್ಥಾನ ಸಿಕ್ಕಿದೆ. ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಪೊಲೀಸ್ ವ್ಯವಸ್ಥೆ, ನ್ಯಾಯ ವಿತರಣೆ, ಜೈಲು ನಿರ್ವಹಣೆ ಮತ್ತು ಕಾನೂನು ನೆರವಿನ ಅಂಶಗಳಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಗೆ ಕರ್ನಾಟಕ ಪೊಲೀಸ್ ಇಲಾಖೆನೇ ಸರಿಸಾಟಿ. ಜೈಲು ನಿರ್ವಹಣೆ ಹಾಗೂ ನ್ಯಾಯದಾನದಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತ ವರದಿಯೊಂದು ಟ್ರಸ್ಟ್ ವರದಿ ಮಾಡಿತ್ತು. ನ್ಯಾಯಾಂಗದ 4 ಆಧಾರ ಸ್ತಂಭಗಳಾದ ಪೊಲೀಸ್ ವ್ಯವಸ್ಥೆ, ಜೈಲು ನಿರ್ವಹಣೆ, ನ್ಯಾಯದಾನ ಮತ್ತು ಕಾನೂನು ನೆರವನ್ನ ಪರಿಗಣಿಸಿ ಸಮೀಕ್ಷೆ ನಡೆಸಲಾಗಿತ್ತು. ಆ ವರದಿಯನ್ನ ಟಾಟಾ ಟ್ರಸ್ಟ್ ಬಿಡುಗಡೆ ಮಾಡಿದೆ.
ವರದಿಯ ಪ್ರಕಾರ 10ಕ್ಕೆ 6.78 ಅಂಕಗಳನ್ನ ಪಡೆದ ಕರ್ನಾಟಕ ಅಗ್ರಸ್ಥಾನ ಮುಡಿಗೇರಿಸಿಕೊಂಡಿದೆ. 3.63 ಅಂಕಗಳೊಂದಿಗೆ ಪಶ್ಚಿಮ ಬಂಗಾಳಕ್ಕೆ ಕೊನೆಯ 18 ದೊಡ್ಡ ಮತ್ತು ಮಧ್ಯಮ ಗಾತ್ರದ ರಾಜ್ಯಗಳ ಪೈಕಿ ದಕ್ಷಿಣದ ರಾಜ್ಯಗಳೇ ಟಾಪ್ 5 ಲಿಸ್ಟ್ನಲ್ಲಿವೆ. ಅದರಲ್ಲಿ ನಮ್ಮ ಕರ್ನಾಟಕ ಮೊದಲ ಸ್ಥಾನ ಪಡೆದುಕೊಂಡಿದೆ. ನಂತರದಲ್ಲಿ ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಮತ್ತು ತಮಿಳುನಾಡು ಪಡೆದುಕೊಂಡಿವೆ. ಪಟ್ಟಿಯಲ್ಲಿ ಕಡೆ 5 ಸ್ಥಾನಗಳನ್ನ ಕ್ರಮವಾಗಿ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಉತ್ತರಾಖಂಡ್, ಜಾರ್ಖಂಡ್ ಮತ್ತು ರಾಜಸ್ಥಾನ ರಾಜ್ಯಗಳು ಪಡೆದುಕೊಂಡಿವೆ. ದೇಶಾದ್ಯಂತ ಪೊಲೀಸ್ ಜನಸಂಖ್ಯಾ ಅನುಪಾತದಲ್ಲಿ ಅಸಮತೋಲನ ದೊಡ್ಡ ಪ್ರಮಾಣದಲ್ಲಿದೆ. ದೇಶದಲ್ಲಿ 1 ಲಕ್ಷ ಜನರ ಸಂಖ್ಯೆಗೆ ಸರಾಸರಿ ಕೇವಲ 155 ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಿಹಾರದಲ್ಲಿ ಅತ್ಯಂತ ಕಳಪೆ ಪೊಲೀಸ್ ಜನಸಂಖ್ಯೆ ಅನುಪಾತವಿದೆ. ಅಲ್ಲಿ ಪ್ರತಿ ಲಕ್ಷ ಜನರಿಗೆ ಕೇವಲ 81 ಪೊಲೀಸರಿದ್ದಾರೆ ಎಂದು ವರದಿ ತಿಳಿಸಿದೆ. ಇನ್ನು ಕಳೆದೊಂದು ದಶಕದಲ್ಲಿ ಜೈಲಿನಲ್ಲಿ ಕೈದಿಗಳ ಸಂಖ್ಯೆಯಲ್ಲಿ 50% ಹೆಚ್ಚಳವಾಗಿದೆ. ತನಿಖೆ ಅಥವಾ ವಿಚಾರಣೆ ಪೂರ್ಣಗೊಳ್ಳುವ ನಿರೀಕ್ಷೆಯಲ್ಲಿರುವ ವಿಚಾರಣಾಧೀನ ಕೈದಿಗಳ ಪ್ರಮಾಣ 66ರಿಂದ 76ಕ್ಕೆ ಏರಿಕೆಯಾಗಿದೆ ಎಂದು ವರದಿ ತಿಳಿಸಿದೆ. ನಾನೇ ರಕ್ಷಕ, ಕನ್ನಡ ಮನೆಯ ರಕ್ಷಕ, ನಾನೇ ರಕ್ಷಕ, ಸರ್ವರಹಿತ ಸಂರಕ್ಷಕ, ಸಿದ್ಧ ಸಿದ್ಧ ಸಿದ್ಧ, ಕರ್ತವ್ಯಕ್ಕೆ ನಾನು ಸದಾ ಸಿದ್ಧ, ಘನತೆ ವಿನಮ್ರತೆ ಮೈಗೂಡಿದೆ ತರಬೇತಿ ಜೊತೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದು ಆರಕ್ಷಕ ಗುರುಕುಲ. ಕರ್ನಾಟಕ ಪೊಲೀಸ್ ಅಕಾಡೆಮಿ. ಭಾರತದ ರಾಜ್ಯಗಳ ಪೈಕಿ ಕರ್ನಾಟಕ ರಾಜ್ಯ ಪೊಲೀಸ್ ನಂಬರ್ 1 ಆಗಿರೋದು ನಿಜಕ್ಕೂ ಸಂತಸದ ವಿಷಯ. ನಂಬರ್ 1 ಪಟ್ಟಕ್ಕೇರೋದು ಅಷ್ಟು ಸುಲಭವಲ್ಲ. ಆದಾಗ್ಯೂ ಈ ಸಾಧನೆ ಮಾಡಿದ ಕರ್ನಾಟಕ ಪೊಲೀಸ್ ಇಲಾಖೆ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹ್ಯಾಟ್ಸ್ ಆಫ್. ರಾಜ್ಯಗಳ ಪೈಕಿ ಕರ್ನಾಟಕ ರಾಜ್ಯ ಪೊಲೀಸ್ ನಂಬರ್ 1 ಆಗಿರೋದು ನಿಜಕ್ಕೂ ಸಂತಸದ ವಿಷಯ. ನಂಬರ್ 1 ಪಟ್ಟಕ್ಕೇರೋದು ಅಷ್ಟು ಸುಲಭವಲ್ಲ. ಆದಾಗ್ಯೂ ಈ ಸಾಧನೆ ಮಾಡಿದ ಕರ್ನಾಟಕ ಪೊಲೀಸ್ ಇಲಾಖೆ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.